ಡೀಸೆಲ್ ಟ್ಯಾಂಕರ್ಗೆ ಹಜ್ ಯಾತ್ರೆಯ ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ 42 ಮಂದಿ ಭಾರತೀಯರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಬಸ್ ಅಪಘಾತಕ್ಕೆ ಒಳಗಾಗಿರೋದು. ಡೀಸೆಲ್ ಟ್ಯಾಂಕರ್ಗೆ ಹಜ್ ಯಾತ್ರೆಯ ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ 42 ಮಂದಿ ಭಾರತೀಯರು ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ನಡೆದಿರುವಂತಹ ಬಸ್ ಆಕ್ಸಿಡೆಂಟ್ ಇದು. ಮೆಕ್ಕಾದಿಂದ ಮದೀನಾಗೆ ಬರ್ತಾ ಇತ್ತು ಬಸ್. ಆ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ. ಡೀಸೆಲ್ ಟ್ಯಾಂಕರ್ಗೆ ಬಸ್ ಹೋಗಿ ಡಿಕ್ಕಿ ಹೊಡೆದಿದೆ. 42 ಮಂದಿ ಭಾರತೀಯರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಮೃತಪಟ್ಟಿರುವಂತಹ 42 ಮಂದಿ ಹೈದರಾಬಾದ್ ಮೂಲದವರು ಅನ್ನೋದು ಗೊತ್ತಾಗಿದೆ. ಮೆಕ್ಕಾದಿಂದ ಮದೀನಾಗೆ ಬರ್ತಾ ಇದ್ದಾಗ ಈ ದುರಂತ ಸಂಭವಿಸಿರೋದು. ಟ್ಯಾಂಕರ್ ಡಿಕ್ಕಿ ಆಗ್ತಾ ಇದ್ದಂಗೆ ಅಲ್ಲಿ ಪ್ರಯಾಣಿಕರಿಗೆ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಆಪ್ಷನ್ನೇ ಇರಲಿಲ್ಲ. ಯಾಕಂದ್ರೆ ಬಸ್ ಹೊತ್ತಿ ಉರಿದಿದೆ. ಗಂಭೀರವಾಗಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಂಟ್ರೋಲ್ ರೂಮ್ ಕೂಡ ಈಗ ಕೇಂದ್ರ ಸರ್ಕಾರ ಆರಂಭ ಮಾಡಿದೆ. ಸೌದಿ ಅರೇಬಿಯಾದ ಜಿದ್ದಾದಲ್ಲಿ ಸಹಾಯವಾಣಿಯನ್ನ ಆರಂಭ ಮಾಡಲಾಗಿದೆ. ಈ ದುರಂತದ ಬಗ್ಗೆ ಹೈದರಾಬಾದ್ ಸಂಸದ ಮತ್ತು ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಹಜ್ ಯಾತ್ರೆಯ ಬಸ್ ಇದು. ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಸಂದರ್ಭ ಗಮನಿಸ್ತಾ ಇದ್ದೀವಿ. ಅಲ್ಲಿ ಸ್ಥಳೀಯರಿಗೂ ತಕ್ಷಣಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ತಕ್ಷಣಕ್ಕೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಪ್ರಯಾಣಿಕರಲ್ಲಿ ಸಜೀವವಾಗಿ ದಹನವಾಗಿದ್ದಾರೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಅವರಿಗೆ ಸಮಯಾವಕಾಶನೂ ಅಲ್ಲಿ ಸಿಕ್ಕಿಲ್ಲ. ಮತ್ತೆ ಸ್ಥಳೀಯರಿಗೂ ಅಲ್ಲಿ ರಕ್ಷಣೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಏಕಾಏಕಿ ಅಲ್ಲಿ ಬೆಂಕಿ ಹೊತ್ಕೊಂಡಂತ ಪರಿಣಾಮ ಇಡೀ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಪರಿಣಾಮ 42 ಮಂದಿ ಭಾರತೀಯರು ಮೃತಪಟ್ಟಿದ್ದಾರೆ. ಅವರೆಲ್ಲ ಹೈದರಾಬಾದ್ ಮೂಲದವರು ಅಂತ ಗೊತ್ತಾಗಿದೆ. ಮೆಕ್ಕಾಗೆ ಪವಿತ್ರ ಯಾತ್ರಾ ಸ್ಥಳ ಅಂತ ಹೋಗಿದ್ರು. ಆದರೆ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದಂತ ಪರಿಣಾಮ ಬಸ್ ಹೊತ್ತಿ ಉರಿದಿದೆ. 42 ಹಜ್ ಯಾತ್ರಿಗಳು ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನೂ ಸಾಕಷ್ಟು ಜನಕ್ಕೆ ತೀವ್ರವಾಗಿ ಗಾಯ ಆಗಿದೆ. ಅವ್ರ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕೆ ಈಗ ಒಂದು ಸಹಾಯವಾಣಿಯನ್ನ ತೆರೆಯಲಾಗಿದೆ. ಕಂಟ್ರೋಲ್ ರೂಮ್ ಅನ್ನ ಓಪನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಈ ಕಂಟ್ರೋಲ್ ರೂಮ್ ಓಪನ್ ಮಾಡಿರೋದು. ಟೋಲ್ ಫ್ರೀ ನಂಬರ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಿಮ್ಗೆ ಪರಿಚಯ ಇರೋರು ಅಥವಾ ನಿಮ್ಮ ಫ್ಯಾಮಿಲಿ ಅವರು ಯಾರಾದರೂ ಹೋಗಿದ್ದಿದ್ರೆ ನಿಮ್ಗೆ ಅವ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಇದು 24/7 ಓಪನ್ ಇರುತ್ತೆ ಕಂಟ್ರೋಲ್ ರೂಮ್. ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಬಹುದಾಗುತ್ತೆ. ನಿಜಕ್ಕೂ ಒಂದು ಆತಂಕಕಾರಿ ಘಟನೆ ಇದು, ಕಳವಳಕಾರಿ ಸಂಗತಿ ಇದು. ಯಾಕಂದ್ರೆ ಪವಿತ್ರ ಸ್ಥಳಕ್ಕೆ ಯಾತ್ರೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಈ ರೀತಿ ಒಂದು ಬಸ್ ದುರಂತ ಸಂಭವಿಸಿದೆ. ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದಂತ ಪರಿಣಾಮ ಸೌದಿ ಅರೇಬಿಯಾದಲ್ಲಿ ನಡೆದಿರೋದು. 42 ಹಜ್ ಯಾತ್ರಿಗಳು, ಅವರೆಲ್ಲ ಭಾರತೀಯರು, ಹೈದರಾಬಾದ್ ಮೂಲದವರು ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಬಸ್ಗೆ ಬೆಂಕಿ ಹೊತ್ಕೊಂಡಿರೋದು ಗಮನಿಸ್ತಾ ಇದ್ರೆ ಅಲ್ಲೇ ಅರ್ಥ ಆಗುತ್ತೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಸಾಧ್ಯವಾಗಿಲ್ಲ ಪ್ರಯಾಣಿಕರಿಗೆ ಅಂತೇಳಿ. ಅಷ್ಟರ ಮಟ್ಟಿಗೆ ಬೆಂಕಿಯಲ್ಲಿ ತಕ್ಷಣಕ್ಕೆ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ್ರಿಂದ ಬಹುಶಃ ಅದು ಬ್ಲಾಸ್ಟ್ ಆಗಿರುತ್ತೆ. ಪರಿಣಾಮ ಬೆಂಕಿ ಹೊತ್ಕೊಂಡ್ಬಿಟ್ಟಿರುತ್ತೆ. ಇಡೀ ಬಸ್ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದಿರೋದನ್ನ ಗಮನಿಸ್ತಾ ಇದ್ದೀವಿ. ಸ್ಥಳೀಯರಿಗೂ ಸಾಧ್ಯವಾಗಿಲ್ಲ. ಅಲ್ಲಿ ಬಸ್ ಒಳಗಡೆ ಇದ್ದಂಥ ಪ್ರಯಾಣಿಕರಿಗೂ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಕಾಲಾವಕಾಶ ಸಿಕ್ಕಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಕಂಟ್ರೋಲ್ ರೂಮ್ ಅನ್ನು ಓಪನ್ ಮಾಡಿದೆ. ಹೈದರಾಬಾದ್ ಮೂಲದ 42 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಸಜೀವವಾಗಿ ಬಸ್ನಲ್ಲಿ ದಹನವಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಸದ್ಯಕ್ಕೆ ಈ ಬಸ್ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಟ್ರೋಲ್ ರೂಮ್ ಅನ್ನ ತೆಗೆದು ಒಂದು ನಂಬರ್ ಅನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೊಟ್ಟಿದೆ. ಸಹಜವಾಗಿ ಒಂದು ಆತಂಕ ಇರುತ್ತೆ. ಹಜ್ ಯಾತ್ರೆಗೆ ಸಾಕಷ್ಟು ಮಂದಿ ಹೋಗಿ ಬರ್ತಾ ಇರ್ತಾರೆ. ಸೊ ಭಾರತದಲ್ಲೂ ಸಾಕಷ್ಟು ಮಂದಿ ಹೋಗಿ ಬರ್ತಾ ಇರ್ತಾರೆ. ಬಟ್ ಈ ರೀತಿ ಒಂದು ಅಪಘಾತ ಆಗಿದೆ. 42 ಮಂದಿ ಹೈದರಾಬಾದ್ ಮೂಲದವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸಜೀವ ದಹನವಾಗಿದ್ದಾರೆ. ಇನ್ನೂ ಸಾಕಷ್ಟು ಜನ ಭಾರತೀಯರು ಆ ಬಸ್ನಲ್ಲಿ ಇದ್ರು ಅಂತಲೂ ಕೂಡ ಒಂದಿಷ್ಟು ಅನುಮಾನಗಳಿದೆ. ಹಾಗಾಗಿ ಈಗ ಮೃತಪಟ್ಟವರ ಒಂದು ಡೀಟೇಲ್ಸ್ ಇರ್ಬೋದು ಅಥವಾ ಗಾಯಗೊಂಡವರ ಪೈಕಿ ಭಾರತೀಯರು ಯಾರಿದ್ದಾರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಅನ್ನ ಈಗ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ. ಸೌದಿ ಅರೇಬಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ಯಾಂಕರ್ಗೆ ಬಸ್ ಡಿಕ್ಕಿಯಾಗಿದೆ. ಮದೀನಾಗೆ ಬಸ್ ಹೊರಟಿತ್ತು. ಆ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿಯಾದಂಥ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸಿದೆ. ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಅಲ್ಲಿ ಬೆಂಕಿ ವ್ಯಾಪಿಸಿದೆ. ಅಲ್ಲಿ ಪ್ರಯಾಣಿಕರು ಬಚಾವಾಗೋದಕ್ಕೆ ಅವರಿಗೆ ಅವಕಾಶನೇ ಇಲ್ಲದ ರೀತಿಯಲ್ಲಿ ಬೆಂಕಿ ವ್ಯಾಪಿಸ್ಬಿಟ್ಟಿದೆ. ಪರಿಣಾಮ
ಅಲ್ಲಿ 42 ಮಂದಿ ಸಜೀವವಾಗಿ ದಹನ ಆಗಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದರಲ್ಲಿ ಹೈದರಾಬಾದ್ ಮೂಲದವರು ಆ 42 ಮಂದಿ ಅಂತ ಗೊತ್ತಾಗಿದೆ. 1:15 ಮಧ್ಯರಾತ್ರಿ ಸುಮಾರಿಗೆ 1:15ಗೆ ಈ ಘಟನೆ ಸಂಭವಿಸಿರೋದು ಅಂತ ಹೇಳಿ ಗೊತ್ತಾಗಿದೆ. ಆಲ್ಮೋಸ್ಟ್ ಹೈದರಾಬಾದ್ನವರೇ ಅಲ್ಲಿ ಇದ್ರು ಅಂತಾನೂ ಕೂಡ ಗೊತ್ತಾಗಿದೆ. ಆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅಂತ.